ಹಿತವಂ ತೋರುವನಾತ್ಮ ಬಂಧು ಪರೆವಾತಂ ತಂದೆ ಸದ್ಧರ್ಮದ ಸತಿ ಸರ್ವಕೇ ಸಾಧನಂ ಕಲಿಸಿದಾತಂ ವರ್ಣ ಮಾತ್ರಂ ಗುರು ಶ್ರುತಿ ಮಾರ್ಗ ಬಿಡದಾತ ಸುರತಿ ಮಹಸದ್ವಿದ್ಯೆ ಪುಣ್ಯದಂ ಸುತನೇ ಸದ್ಗತಿದಾತನೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಇಲ್ಲಿ ಸೋಮೇಶ್ವರ ಶತಕದಲ್ಲಿ ಹೇಳ್ತಕ್ಕಂತ ಅಚ್ಚರಿಯಾಗಿರ್ತಕ್ಕಂತ ಮಾತು ಏನಂತಂದ್ರೆ, ಹಿತವಂ ತೋರುವನಾತ್ಮ ಬಂಧು. ಯಾರು ನಮಗೆ ಹಿತವನ್ನ ಬಯಸ್ತಾರೋ, ಯಾರು ನಮಗೆ ಒಳ್ಳೆಯದನ್ನ ಬಯಸ್ತಾರೋ, ಯಾರು ನಮಗೆ ಸಿಹಿಯನ್ನ ಬಯಸ್ತಾರೋ ಅಂತವರು ಮಾತ್ರ ನಮಗೆ ಬಂಧುಗಳು, ಅಂತವರು ಮಾತ್ರ ನಮಗೆ ನೆಂಟರು, ಅಂತವರು ಮಾತ್ರ ನಮ್ಮ ಹಿತೈಷಿಗಳು. ಪರಮಾತ್ಮ ತಂದೆ, ಯಾರು ನಮಗೆ ರಕ್ಷಣೆಯನ್ನ ನೀಡ್ತಾರೋ, ಯಾರು ಜೀವನ ಪರ್ಯಂತ ನಮಗೆ ರಕ್ಷಣೆಯನ್ನ ನೀಡುತ್ಕೊಂಡು ಬಂದಿರ್ತಾರೋ ಆತ ನಿಜವಾದ ತಂದೆಯಾಗಿರ್ತಾನೆ. ತಂದೆಯಾಗಿರ್ತಕ್ಕಂಥವನ ಕರ್ತವ್ಯ ಏನಂತಂದ್ರೆ, ಮಕ್ಕಳು ಏನೆಂಬುದೇ ನೋಡದೆ ಹೊರಗಡೆ ಹೋಗಿ ತಾನು ಸುತ್ತಾಡಿ ಬಂದು ಮಕ್ಕಳನ್ನ ನೋಡದೆ ಇರತಕ್ಕಂಥವನು ನಿಜವಾದ ತಂದೆಯಲ್ಲ. ಮಕ್ಕಳ ಹಿತರಕ್ಷಣೆಗಾಗಿ ತಾನು ಏನೆಲ್ಲ ಮಾಡ್ತಾವನೋ ಆತ ನಿಜವಾದ ತಂದೆ ಅಂತಕ್ಕಂಥ ರೀತಿಯಲ್ಲಿ ಸೋಮೇಶ್ವರ ಶತಕದಲ್ಲಿ ಹೇಳ್ತಕ್ಕಂಥ ಅದ್ಭುತ ಮಾತು. ಇನ್ನು ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ. ಒಳ್ಳೆಯ ನಡೆ ನುಡಿಯಿಂದ ಸನ್ನೆಯಿಂದ ಇರತಕ್ಕಂತ ಹೆಂಡತಿ ಇರ್ತಾಳಲ್ಲ, ಅವಳೇ ಸರ್ವಕ್ಕೆ ಸಾಧನ. ಒಬ್ಬೊಬ್ರು ನೋಡ್ತಿರ್ಬೇಕು, ಗಂಡ ಒಂದ್ ಕಡೆ ಮುಖ, ಹೆಂಡತಿ ಒಂದ್ ಕಡೆ ಮುಖ, ಹಿಂಗಿದ್ರೆ ಅದು ಸರ್ವಕ್ಕೆ ಸಾಧನವಾಗುವುದಿಲ್ಲ. ಗಂಡನ ಇಚ್ಛೆಯನ್ನು ಅರಿತು ಬಾಳ್ತಕ್ಕಂತ ಹೆಂಡತಿ ಇದ್ದಾಗೆ ಅದು ಸರ್ವಕ್ಕೆ ಸಾಧನವಾಗುತ್ತದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಸೋಮೇಶ್ವರ ಶತಕದಲ್ಲಿ ಹೇಳ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮಾತಿನ ಒಂದು ಮೂಲಕ ನಾವು ಒಂದು ಝಲಕ್ಕನ್ನ ನೋಡ್ಬೋದು. ಕಲಿಸಿದಾತಂ ವರ್ಣ ಮಾತ್ರಂ ಗುರು. ಯಾರು ನಮಗೆ ನಾಲ್ಕಕ್ಷರ ಕಲಿಸಿರ್ತಾರೋ, ಯಾರು ನಮಗೆ ವಿದ್ಯೆ ಬುದ್ಧಿ ಕೊಟ್ಟಿರ್ತಾರೋ ಅವರೇ ನಮಗೆ ಗುರು. ಶಿಕ್ಷಕ ಆಗ್ಬೇಕಂತೇನಿಲ್ಲ. ನಮ್ಗೆ ತಂದೆ ಕೊಟ್ಟಿರ್ಬೋದು, ನಾಲ್ಕಕ್ಷರ ಕಲಿಸಿದ್ರೆ ಆತನೇ ಗುರು. ತಾಯಿ ಕಲಿಸಿದ್ರೆ ಆಕಿನೇ ಗುರು, ಶಿಕ್ಷಕ ಕಲಿಸಿದ್ರೆ ಆತನೇ ಗುರು. ಯಾರು ನಮಗೆ 4 ಅಕ್ಷರದ ವಿದ್ಯೆಯನ್ನು ಕೊಟ್ಟಿರ್ತಾರೋ ಅವರು ನಿಜವಾದ ಗುರು ಆಗಿರ್ತಾನೆ. ಲೋಕದಲ್ಲಿ ಎಂತಿಂತ ಗುರುಗಳಿದ್ದಾರೆ, ಅವರೆಲ್ಲ ಅಕ್ಷರವನ್ನ ಬಿತ್ತಿರ್ತಕ್ಕಂಥ ಮಹಾ ಗುರುಗಳಾಗಿದ್ದಾರೆ. ಯಾರು 4 ಅಕ್ಷರ ಕಲಿಸ್ತಾರೋ ಅವನೇ ನಿಜವಾದ ಗುರುವಾಗಿ ನಮ್ಮ ಜಗತ್ತಿನಲ್ಲಿ ಬೆಳಕನ್ನ ನೀಡತಕ್ಕಂಥ ಶಿಷ್ಯಂದಿರನ್ನ ಬೆಳೆಸ್ತಕ್ಕಂಥವನೇ ನಿಜವಾದ ಶಿಷ್ಯನಿಗೆ ಆ ಒಂದು ಗುರು ಕೊಟ್ಟಿರ್ತಕ್ಕಂಥ ಬಹುದೊಡ್ಡ ಕಾಣಿಕೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಶ್ರುತಿ ಮಾರ್ಗ ಬಿಡದಾತ ಸುರತಿ. ವೇದ ಮಂತ್ರ ಪಠಣವನ್ನ ಯಾರು ಅದ್ಭುತವಾಗಿರ್ತಕ್ಕಂಥ ವೇದ ಮಂತ್ರ ಪಠಣಗಳನ್ನ ಪಠನೆ ಮಾಡ್ತಾರೋ ಆತನೇ ನಿಜವಾದ ಮುನಿಯಾಗಿರ್ತಾನೆ. ಜೊತೆಗೆ ಮಹಾಸದ್ವಿದ್ಯೆಯೇ ಪುಣ್ಯದಂ. ವಿದ್ಯೆ ಕಲಿತ್ರೆ ಅದು ಪುಣ್ಯದ ಕೆಲಸಕ್ಕೆ ಬರುತ್ತದೆ, ಅದೇ ಪುಣ್ಯ ಆಗಿಬಿಡುತ್ತೆ. ಪುಣ್ಯಂ ಪಣ್ಣಾದಂತೆ. ಜೊತೆಗೆ ಈ ವಿದ್ಯೆ ಕಲ್ತಿದ್ದೆ ಆಯ್ತಪ್ಪ ಅಂತಂದ್ರೆ ನಮಗೆ ದೊಡ್ಡದಾಗಿರತಕ್ಕಂಥ ಕೀರ್ತಿ ಜಯ ಸಿಗುತ್ತಲ್ಲ, ಅವಾಗ ನಮ್ಗೆ ಪುಣ್ಯ ಬಂದಂಗ ಆಗ್ತೈತಿ ಅಂತಕ್ಕಂಥ ಮಾತನ್ನ ಇಲ್ಲಿ ಸೋಮೇಶ್ವರ ಶತಕದಲ್ಲಿ ಹುಲಿಗೇರಿ ಸೋಮನಾಥ ಹೇಳ್ತಕ್ಕಂಥ ಮಾತನ್ನ ನಾವು ಇಲ್ಲಿ ನೋಡ್ಬೋದು. ಸುತನೆ ಸದ್ಗತಿದಾತನೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಆಹಾ, ಯಾರು ಸದ್ಗತಿಯನ್ನ ಕೊಡ್ತಾನೋ, ಯಾರು ಪುಣ್ಯವನ್ನ ಕೊಡ್ತಾನೋ, ಯಾರು ಕೊನೆಗಾಲದಲ್ಲಿ ಮುಕ್ತಿಯನ್ನು ನೀಡ್ತಾನೋ, ಯಾರು ಕೊನೆಗಾಲದಲ್ಲಿ ತಂದೆ ತಾಯಿಗಳನ್ನ ನೋಡ್ಕೊಂತಾನೋ, ಯಾರು ತಂದೆ ತಾಯಿಗಳನ್ನ ಸಾಕ್ತಾನೋ ಆತನೇ ನಿಜವಾದ ಮಗನಾಗಿರ್ತಾನೆ.
ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಈ ಅದ್ಭುತವಾಗಿರ್ತಕ್ಕಂಥ ಈ ನುಡಿಗಳನ್ನ ನಾವು ಸೋಮೇಶ್ವರ ಶತಕ ಅಂತಕ್ಕಂಥ ಒಂದು ಪದ್ಯದಲ್ಲಿ ನಾವು ನೋಡ್ಬೋದು. ಅಷ್ಟೇ ಅಲ್ದನೆ ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ ನೃಗ್ರೋಧ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ ಎಳಗರಂ ಎತ್ತಾಗದೆ ಲೋಕದೋಳ್ ಮಿಡಿ ಪಣ್ಣಾಗದೆ ದೈವ ನೋಲ್ಮೆ ಇರಲ್ಲ ಆ ಕಾಲನು ಕಾಲಕ್ಕೆ ತಾಂಬಡವಂ ಬಲ್ಲಿದನಾಗನೆ ಹರ ಹರ ಶ್ರೀ ಚನ್ನ ಸೋಮೇಶ್ವರ. ಅದ್ಭುತವಾಗಿರ್ತಕ್ಕಂಥ ಮಾತನ್ನ ಇಲ್ಲಿ ನೋಡ್ತಕ್ಕಂಥ ಒಂದು ಅದೃಷ್ಟ ನಮಗೆ ಬಂದಿದೆ. ಉಡುರಾಜಂ ಕಳೆಗೊಂದಿ ಪೆರ್ಚದಿಹನೆ. ಉಡುರಾಜ ಅಂದ್ರ ನಕ್ಷತ್ರಾಧಿಪತಿಯಾಗಿರ್ತಕ್ಕಂಥ, ನಕ್ಷತ್ರಗಳಿಗೆ ಒಡೆಯನಾಗಿರ್ತಕ್ಕಂಥ ಚಂದ್ರ ತಾನು ಕತ್ತಲೆಗೆ ಹೋದ ನಂತರ ಬೆಳಕಿಗೆ ಬರದೇ ಇರುತ್ತಾನೆ, ಮತ್ತೆ ಬರ್ತಾನೋದಲ್ಲ. ಅಮಾವಾಸ್ಯೆ ಬಂತಂದ್ರೆ ಸಾಕು ಚಂದ್ರ ಕಾಣುವುದಿಲ್ಲ, ಹುಣ್ಣಿಮೆ ಆದ್ರೆ ಮತ್ತೆ ಬರುವುದಿಲ್ಲವೇ? ನಿನ್ನ ಬಾಳಲ್ಲಿ ಸಹ ಕತ್ತಲೆ ಆದ್ರೆ ಒಂದಿಲ್ಲ ಒಂದು ದಿವಸ ನಿನ್ನ ಬಾಳಲ್ಲಿ ಬೆಳಕು ಬಂದೇ ಬರ್ತ ತಮ್ಮಯ್ಯ, ಚಿಂತಿಸಬೇಡ ಅಂತಿದ್ರ ಅರ್ಥ. ನಿನ್ನ ಬಾಳ ಕತ್ತಲಾಗಿದ್ರೆ ನಿನ್ನ ಬಾಳು ತೀರ ಕೆಳಗಿನ ಮಟ್ಟಕ್ಕೆ ಹೋಗಿದ್ದರೆ ಅದು ಉನ್ನತ ಮಟ್ಟಕ್ಕೆ ಬಂದೇ ಬರುತ್ತದೆ. ಯಾವುದನ್ನ ನೀನು ಅತಿ ನಿರ್ಧಾರ ದುಡುಕಿ ತಗೋಬೇಡ ನೀನು. ಅಂತ ಚಂದ್ರ ಕತ್ತಲೆಯಲ್ಲಿ ಸಿಲುಕಿ ತಾನು ಮೋಡದೊಳ್ಳು ಅಡಗಿಕೊಂಡು ತಾನು ಮತ್ತೆ ಬೆಳಗದೆ ಇರುತ್ತಾನೆ, ಬಂದೇ ಬರ್ತಾನ. ಅದ್ರಂಗ ನಿನ್ನ ಜೀವನದಲ್ಲಿ ಬಂದೇ ಬರ್ತೈತಿ ಬೆಳಕು, ಎದುರುಬೇಡ. ನೃಗ್ರೋಧ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ. ನೃಗ್ರೋಧ ಅಂತಂದ್ರೆ ಆಲದ ಮರದ ಬೀಜ. ಆಲದ ಮರದ ಬೀಜ ತಾನು ಕೆಳಗಡೆ ಬಿದ್ದು ಮರವಾಗದೆ ಇರುತ್ತದೆ. ನೃಗ್ರೋಧ ಬೀಜಂ, ಆಲದ ಗಿಡದ ಮರದ ಬೀಜವು ಸಿಡಿದು ನೆಲಕ್ಕೆ ಬಿದ್ದು ಅದು ಚಿಗುರಿ ಗಿಡವಾಗಿ ಮರವಾಗದೆ ಇರುತ್ತದೆ. ಹಾಗೆ ಆಗ್ತೈತಿ, ದೊಡ್ಡ ಮರ ಹಾಗೆ ಆಗ್ತೈತಿ ಅದು. ಅಷ್ಟೇ ಅಲ್ಲದೆ ಎಳಗರಂ ಎತ್ತಾಗದೆ ಲೋಕದೋಳ್. ಎಳೆ ಕರು ಇರ್ತೈತಿ ಅದು, ಅದು ಲೋಕದಲ್ಲಿ ಎತ್ತಾಗೋದಿಲ್ಲವೇ? ಎಳಗರಂ ಎತ್ತಾಗದೆ ಅದು ಒಮ್ಮೆಲೆ ದೊಡ್ಡದಾಗ್ಬಿಡುತ್ತಾ? ಮೊದಲು ಕೊರೋದು, ಆಮೇಲೆ ಬರ್ತಾ 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 ಓರಿಯಾಗಿ ಎತ್ತಾಗಿ ಕೋಡುಗಳು ಬರ್ತವೆ. ಅಲ್ಲಿವರೆಗೆ ಜೀವನ ನೀನು ಕಾಯಬೇಕು ಮಗನೇ. ಯಾಕಂದ್ರೆ ನೀನು ಅವಸರ ಪಡಬಾರದು. ನಾನು ಈಗಲೇ ಸಿಕ್ಬಿಡ್ಬೇಕಂದ್ರೆ ಹಂಗ ತಾಳ್ಮೆ ಇರಬೇಕು. ಎಳಗರಂ ಎತ್ತಾಗದೆ, ಎಳೆಯ ಕರು ಎತ್ತಾಗಲಾರ್ದಂಗೆ ಇರ್ತೈತಾನ, ಹಾಗೆ ಆಗ್ತದೆ. ಸ್ವಲ್ಪ ತಡಿಬೇಕು ಜೀವನದಲ್ಲಿ. ನಾನು ಈಗ ಲಗ್ನ ಮಾಡಂದ್ರೆ ತಡಿಬೇಕು, ಮೊದಲು ಕುಂದ್ರಬೇಕು. ಮಲಗಬೇಕಂದ್ರೆ ಫಸ್ಟ್ ನೀನು ಕುಂದ್ರಬೇಕು, ನಿಂದ್ರಬೇಕು, ಕುಂದ್ರಬೇಕು, ಮಲಗಬೇಕು, ನಂತರ ನಿದ್ರೆ ಬರ್ತದೆ. ನಾನು ಒಮ್ಮಿಂದ ಮೇಲೆ ಮಂಚಕ್ಕೆ ಎಗರಿ ಬಿಡ್ತೀನಿ ಅಂತಂದ್ರೆ ನಿದ್ರೆ ಏನಾದ್ರೂ ಮುರ್ಕೊಂತೀನಿ, ನಿದ್ರೆ ಬಂದ್ಬಿಡ್ತೈತೆ ನನಗೆ? ಇಲ್ಲ. ಅದಕ್ಕೆ ನಾವು ತಡೆಯಬೇಕು, ತಾಳ್ಮೆಯಿಂದಿರಬೇಕು. ಏನೇ ಬಂದ್ರು ಕಷ್ಟ ಸಹಿಸ್ಕೊಳ್ಬೇಕು. ಮೊದಲು ದೊಡ್ಡವನಾಗ ನೀನು, ನಿನಗೆಲ್ಲ ಸಿಗ್ತೈತಿ. ಎಳಗರಂ ಎತ್ತಾಗದೆ ಲೋಕದೊಳ್ ಎಳೆಯ ಕರು ಎತ್ತಾಗದೆ ಇರುತ್ತದೆ, ಹಾಗೆ ಆಗುತ್ತದೆ. ಮಿಡಿ ಪಣ್ಣಾಗದೆ, ಮಿಡಿ ಈಚು ಕಾಯಿ ಹಣ್ಣಾಗ್ಲಾರ್ದಂಗೆ ಇರುತ್ತೇನು? ಹಣ್ಣು ಹಾಗೆ ಆಗ್ತೈತಿ ಜೀವನದಲ್ಲಿ. ಆ ಗಿಡದಲ್ಲಿ ಬಿಟ್ಟಿರ್ತಕ್ಕಂಥ ಆ ಹೂವಿನಿಂದ ಕಾಯಿಯಾಗಿ, ಕಾಯಿಯಿಂದ ಹಣ್ಣಾಗಿ ಹಾಗೆ ಆಗ್ತೈತೆ. ತಡಿಬೇಕು ಅಷ್ಟೆ. ದೈವನ್ ಒಲ್ಮೆ ಇರಲ್ಲ ಕಾಲನು ಕಾಲಕ್ಕೆ ತಾಂಬಡವಂ ಬಲ್ಲಿದನಾಗದೆ. ದೈವದ ಆಶೀರ್ವಾದ ನಿನಗೆ ಇದ್ರೆ ನೀನು ಬಡವ ಮಡಗಿದಂಗಿರಂತಲ್ಲ, ಬಡವ ನೀನು ಶ್ರೀಮಂತನಾಗದೆ ಇರುತ್ತಿ.
ಇರುತ್ತೀಯೇ ನೀನು, ಶ್ರೀಮಂತನಾಗೇ ಆಗ್ತೀಯ. ಅದು ದೈವದ ಒಲಿಮೆ ಇರಬೇಕು, ದೈವದ ಪ್ರೀತಿ ಇರಬೇಕು, ದೈವದ ನೀನು ಅದರಲ್ಲಿ ಬಿದ್ದಿರಬೇಕು. ಅಂದಾಗ ಮಾತ್ರ ನಿನಗೆ ಆ ಪ್ರೀತಿ ಇದ್ದರೆ ನೀನು ಬಡತನದಿಂದ ಮೇಲಕ್ಕೆ ಬಂದೇ ಬರ್ತೀಯ ಅಂತಕ್ಕಂಥ ಒಂದು ಅದ್ಭುತವಾಗಿ